ಬರಲ್ಲ. ಅದಕ್ಕೆ ಈ ಒಂದು ಘನ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಿಎಂ ಡಿಸಿಎಂ ವಿರುದ್ಧ ಕೇಸ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮೊದಲ ದೂರು ದಾಖಲು. ರಾಜ್ಯ ಕ್ರಿಕೆಟ್ ಮಂಡಳಿ ಆಡಳಿತ ಮಂಡಳಿ ನಿರ್ಲಕ್ಷ್ಯದ ವಿರುದ್ಧವೂ ಕೇಸ್ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ಹಗರಣ ಆರೋಪ ಮಾಡಿದ್ದಂತಹ ಸ್ನೇಹಮಯಿ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಇನ್ನೊಂದು ಕಾನೂನು ಹೋರಾಟ. ಸಿಎಂ ಸಿದ್ದು ಡಿಕೆ ಶಿವಕುಮಾರ್ರನ್ನ ವಿಚಾರಣೆ ನಡೆಸ್ತಾರ ಕಬ್ಬನ್ ಪಾರ್ಕ್ ಪೊಲೀಸರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಿಎಂ ಡಿಸಿಎಂ ವಿರುದ್ಧ ಈ ಒಂದು ಕೇಸ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮೊದಲ ದೂರು ದಾಖಲು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೆ ದೂರು ದಾಖಲೆಯಾಗಿದೆ. ಮೂಡಾ ವಿಚಾರವಾಗಿ ಕೇಸ್ ಹಾಕಿದ್ದಂತಹ ಸ್ನೇಹಮಯಿ ಕೃಷ್ಣ ಐಪಿಸಿ ಸೆಕ್ಷನ್ 106ರ ಅಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಈ ಒಂದು ಕೇಸನ್ನು ಹಾಕಿದ್ದಾರೆ. ರಾಜ್ಯ ಸರ್ಕಾರದವರು ನಿರ್ಲಕ್ಷ್ಯ ತೋರಿದ್ದಾರೆ. ಆ ಒಂದು ಕಾರಣಕ್ಕೆ 11 ಸಾವಾಗಿದೆ. ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಫ್ರೀಡಂ ಟಿವಿಯ ಲೈವ್ ನಲ್ಲಿ ಫೋನೋ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮತ್ತೊಂದು ದೂರನ್ನು ದಾಖಲೆ ಮಾಡಿದ್ದೀರಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ. ಹೌದು ಮೇಡಮ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರಂತ ಸಂಭವಿಸಿ 11 ಜನ ಸಾವಾಗಿದ್ದಾರೆ. ಅದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರಿಗಳು ಮತ್ತೆ ಆರ್ಸಿಬಿ ತಂಡದ ಮಾಲೀಕರುಗಳು ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಪ್ರಕರಣ ದಾಖಲು ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೀನಿ. ಈಗ ಏನ IPL ವಿಜಯೋತ್ಸವ ನಡೀತಲ್ಲ, ಆ ಒಂದು ವಿಜಯೋತ್ಸವಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಲ್ಲ ಮೇಡಮ್. ನಿಮ್ಮ ವಿಜಯೋತ್ಸವ ಆಚರಣೆ ಇಟ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ದಿಢೀರ್ ಅಂತೇಳಿ ಒಂದು ದಿಢೀರ್ ನಿರ್ಧಾರ ತಗೊಂಡು ವಿಧಾನಸೌಧದ ಮೆಟ್ಟಿಲ ಮೇಲೆ ಸರಬರಾಜು ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡ್ರು. ಹೀಗಾಗಿ ಪೊಲೀಸರಿಗೆ ಬಂದೋಬಸ್ತ್ ಮಾಡೋದಕ್ಕೆ ತುಂಬಾ ಅವ್ರಿಗೆ ಸಮಸ್ಯೆ ಆಯ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದ್ದಂತ ಎಲ್ಲಾ ಅಧಿಕಾರಿಗಳನ್ನು ಕೂಡ ವಿಧಾನಸೌಧ ಕಾರ್ಯಕ್ರಮಕ್ಕೆ ಕರ್ಕೊಂಡಿದ್ರಿಂದ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿಯಾದ ಸೂಕ್ತ ಬಂದೋಬಸ್ತ್ ಇಲ್ಲದ್ರಿಂದ ಈ ಒಂದು ದುರಂತಕ್ಕೆ ಗೊತ್ತಾಗುತ್ತೆ. ಈ ಒಂದು ದುರಂತಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಕಾರಣ ಗೊತ್ತಾಗುತ್ತೆ. ನೀವು ಮೊದಲ ದೂರನ್ನ ದಾಖಲೆ ಮಾಡಿದ್ದೀರಾ. ಇದಾದ ನಂತರ ಈಗ ಆಕ್ಷನ್ ಹೇಗಿರುತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ? ಈಗ ಅವರು FIR ಯಥಾ ಪ್ರಕಾರ ನಾವು ಮಾನ್ಯ ನ್ಯಾಯಾಲಯ ಮೂಲಕ ಒಂದು ದಾಖಲು ಮಾಡ್ಕೊಂಡು ಪ್ರಯತ್ನ ಮಾಡ್ಬೇಕಾಗತ್ತೆ. ಈ ಒಂದು ಕೇಸ್ ನಲ್ಲಿ ನ್ಯಾಯ ಸಿಗುತ್ತಾ? 11 ಜನ ಏನ್ ಸಾವನ್ನಪ್ಪಿದ್ದಾರೆ ಅವರಿಗೆ? ಖಂಡಿತವಲ್ಲ ಮೇಡಮ್. ಯಾರು ತಪ್ಪಿತಸ್ಥರು ಅವ್ರ ಶಿಕ್ಷೆ ಮಾಡೋ ಕೊಡೋವರೆಗೂ ಆತ್ಮಕ್ಕೆ ಶಾಂತಿ ಸಿಗುವವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ನಿಮ್ಮ ಹೋರಾಟ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ವರೆಗೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಕಾರಣರಾಗಂತ ಶಿಕ್ಷೆ ಕೊಡಿಸೋರು. ಈಗ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರೂ ದೂರನ್ನ ದಾಖಲೆ ಮಾಡಿದ್ದೀರಾ ಅಥವಾ ಓನ್ಲಿ ರಾಜ್ಯ ಸರ್ಕಾರದ ಮೇಲೆ ಮಾತ್ರ? ಯಾರ ಮೇಲೆ? ಈ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಏನಿತ್ತಲ್ಲ. ಹೌದೌದು. ಈಗ ಅದೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರಿಗಳ ವಿರುದ್ಧ ಮತ್ತೆ RCB ತಂಡದ ಮಾಲೀಕರ ವಿರುದ್ಧ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ದಾಖಲೆ ಆಗಿದೆ. ಹಾಗಾದ್ರೆ ದೂರು ಕೊಟ್ಟಿದ್ದೀವಿ, ಇನ್ನೂ ದಾಖಲೆ ಮಾಡಿಲ್ಲ ಅವರು. ದೂರು ಕೊಟ್ಟಿದ್ದೀರಾ ಇನ್ನು? ಓಕೆ, ಖಂಡಿತ. ಸ್ನೇಹಮಯಿ ಕೃಷ್ಣ ಅವರೇ, ನಮ್ಮ ಹತ್ರ ಮಾತಾಡಿದ್ದಕ್ಕೆ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.